ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಅರ್ಪಿಸುತ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಕೆಲವೊಂದಿಷ್ಟು ನುಡಿಮುತ್ತುಗಳನ್ನು ನಿಮ್ಮೆಲ್ಲರ ಬಾಯಿಗೆ ಅರ್ಪಿಸುವ ವಿಚಾರ. ಓದೋ ಸಮಯದಲ್ಲಿ ನಾವು ನಿಯತ್ತಿನಿಂದ ಪುಸ್ತಕದ ಜೊತೆ ಗೆಳೆತನ ಮಾಡಿದರೆ ಮುಂದೆ ಒಂದು ದಿನ ಇಡೀ ಜಗತ್ತೇ ನಮ್ಮ ಸ್ನೇಹಕ್ಕಾಗಿ ಕಾಯುವ ಹಾಗೆ ಪುಸ್ತಕ ಮಾಡುತ್ತದೆ. ಒಂದು ಸುಂದರ ಪುಸ್ತಕ ಜ್ಞಾನದ ಕಡಲು ಸೃಷ್ಟಿಸಬಲ್ಲದು. ಅಮ್ಮನಂತೆ ಗುರುವಿನಂತೆ ದಾರಿ ತೋರಿಸಬಲ್ಲದು. ಸದಾ ನಮ್ಮನ್ನು ತಲೆ ಎತ್ತಿ ಗೌರವದಿಂದ ಬದುಕುವಂತೆ ಮಾಡಬಲ್ಲದು. ಪುಸ್ತಕವನ್ನು ಮಿತ್ರ ಮಾಡಿಕೊಂಡರೆ ನೀನಾಗುವೆ ಸಾಧಕ ಎನ್ನುವಂತಹ ಹಿತೋಕ್ತಿಗಳನ್ನು ಮುದ್ದು ವಿದ್ಯಾರ್ಥಿನಿಯರ ಬಾಳೆಗೆ ಅರ್ಪಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಮಾತೃ ಸ್ವರೂಪಿಣಿ ಶ್ರೀಮತಿ ಶಾರದಾಬಾಯಿ ಪುಲಸ್ಕರ್ ಮೇಡಮ್ ಅವರೇ, ಸಹೋದರ ಸಮಾನರಾಗಿರುವಂತಹ ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ನಿತೀಶ್ ಸರ್ ಪುಲಸ್ಕರ್ ಅವರೇ, ಹಾಗೆ ಯಾವಾಗ ಒಂದು ಅಮೃತವಾಣಿ ಏನೋ ಹೇಳಿದಾಗ ಚೆನ್ನಾಗಿ ಹೇಳಿದ್ರಿ ಹಾಗೆ ಹೀಗೆ ಅಂತ ಹೇಳಿ ನನಗೆ ಇದು ಸ್ಫೂರ್ತಿಯ ಶೆಲೆಗಳಾಗಿರುವಂತಹ ಒಂದು ಟೈಪ್ ಮೋಟಿವೇಟರ್ಸ್ ಅಂತ ಹೇಳ್ಬೋದು. ನನ್ನೆಲ್ಲ ಆತ್ಮೀಯ ಶಿಕ್ಷಕ ಬಳಗವೇ ಹಾಗೂ ಮುದ್ದು ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಅರ್ಪಿಸುತ್ತಾ, ಎಲ್ಲ ಪಾಲಕರಿಗೆ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ, ದಿನ ವಿಶೇಷವಾಗಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡುತ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ವಿಶೇಷ ನಿಮ್ಮೆಲ್ಲರಿಗೂ ಬಹಳಷ್ಟು ಸಂಭ್ರಮ ಸಡಗರ. ಈ ಸಂಭ್ರಮ ಸಡಗರವನ್ನ ಕಾಣಬೇಕಂತಂದು ಜವಾಹರ್ಲಾಲ್ ನೆಹರು ಅವರಿಗೆ ಅವತ್ತೇ ಗೊತ್ತಾಗಿತ್ತೇನೋ ಗೊತ್ತಿಲ್ಲ, ಅವರು ನನ್ನ ಜನ್ಮದಿನಾಚರಣೆಯನ್ನು ಆಚರಿಸಿದ ನಾನು ದೇಶದ ಸಂಭ್ರಮವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡಿದ್ರೆ ಇನ್ನೂ ದೇಶ ಸಂಭ್ರಮಿಸ್ತದ ಅಂತಂದು ಅವತ್ತು ಅವ್ರಿಗೆ ಗೊತ್ತಿತ್ತು. ಅವತ್ತೇ ಏನು ಮಾಡಿದ್ರಪ್ಪ ಅಂದ್ರೆ ಅವರು ನನ್ನ ಜನ್ಮದಿನಾಚರಣೆಯನ್ನ ಮಕ್ಕಳ ಜನ್ಮ ದಿನಾಚರಣೆಯನ್ನಾಗಿ ಆಚರಣೆ ಮಾಡಂತ ಹೇಳಿದ್ರು. ಅಂದಿನಿಂದ ಇಂದಿನವರೆಗೂ ಆ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಆ ಒಂದು ಆಚರಣೆಯ ಒಂದು ಏನು ವಿಶೇಷತೆ ಐತಲ್ಲ, ಆ ಒಂದು ವಿಶೇಷತೆ ಸಾಕಾರ ಆಗ್ಬೇಕಿತ್ತಪ್ಪ ಅಂದ್ರೆ ನಾವೆಲ್ಲರೂ ಅವರು ಏನು ಜವಾಹರ್ಲಾಲ್ ನೆಹರೂರವರು ನಮ್ಮ ಬಗ್ಗೆ ಮಕ್ಕಳ ಬಗ್ಗೆ ಅಂದುಕೊಂಡಿದ್ರಲ್ಲ, ಆ ಒಂದು ಊಹೆ ನಿಜ ಆಗ್ಬೇಕು. ಆ ಒಂದು ಅವರ ಕಲ್ಪನೆ ನಿಜ ಆಗ್ಬೇಕು. ನಿಜ ಆದಾಗ ಮಾತ್ರ ಈ ಒಂದು ದಿನಾಚರಣೆಗೆ ಅರ್ಥ ಬರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಜವಾಹರ್ಲಾಲ್ ನೆಹರೂರವರಿಗೆ ಮಕ್ಕಳಂದ್ರೆ ಬಹಳಷ್ಟು ಪ್ರೀತಿ. ಎಷ್ಟು ಪ್ರೀತಿ ಅಂದ್ರೆ ಮಕ್ಕಳು ಕಂಡ್ರೆ ಸಾಕು ಅವ್ರನ್ನ ಎತ್ತಿ ಅವರು ಮಕ್ಕಳ ಜೊತೆ ಆಟ ಆಡಿ ಹೋಗ್ತಾ ಇದ್ರು. ಎಂಥ ಕಾರ್ಯಕ್ರಮಕ್ಕೆ ಅವರು ಅತಿಥಿಗಳಾಗಿ ಹೋಗ್ಬೇಕಾದ ಸಂದರ್ಭ ಇದ್ರೂ ಕೂಡ ಮಕ್ಕಳು ಕಂಡ್ರೆ ಅವ್ರನ್ನ ಎತ್ತಿ ಮುದ್ದಾಡಲಾರ್ದ ಹೋಗ್ತಾನೆ ಇರಲಿಲ್ಲ. ಅಂತ ಒಂದು ಮಕ್ಕಳ ಮೇಲೆ ಪ್ರೀತಿ ಯಾರಿಗೆ? ಜವಾಹರ್ಲಾಲ್ ನೆಹರೂರವ್ರಿಗೆ ಇತ್ತು. ಅದಕ್ಕಾಗಿ ಜವಾಹರ್ಲಾಲ್ ನೆಹರೂರವರು ನಿಮ್ಮ ಮೇಲೆ ಇರುವಂತಹ ಒಂದು ಭರವಸೆಯನ್ನ ತಮ್ಮ ಮಾತುಗಳ ಮೂಲಕ ಹೇಳ್ತಾರೆ. ಮಕ್ಕಳು ಉದ್ಯಾನವನದ ಸುಂದರವಾದಂಥ ಮೊಗ್ಗುಗಳಿದ್ದಂತೆ ಅವುಗಳನ್ನ ಎಚ್ಚರಿಕೆಯಿಂದ ಪ್ರೀತಿಯಿಂದ ಪೋಷಿಸಬೇಕು. ಅಂದಾಗ ಮಾತ್ರ ಆ ಮೊಗ್ಗು ಅರಳಿ ಅದರ ಪರಿಮಳ ಇಡೀ ಜಗತ್ತಿಗೆ ಏನಕ್ಕೆ ಹರಲಿಕ್ಕೆ ಸಾಧ್ಯ ಆಗ್ತದ. ಅದಕ್ಕಾಗಿ ಅವರು ನಿಮ್ಮ ಮೇಲೆ ಭರವಸೆ ಇಟ್ಟು ನನ್ನ ಜನ್ಮದಿನಾಚರಣೆಯನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡಂತ ಹೇಳಿದರು. ಆತ್ಮೀಯ ವಿದ್ಯಾರ್ಥಿಗಳು, ಅವರು ಹೇಳಿರುವಂತಹ ಮಾತುಗಳು 100ಕ್ಕೆ 100ರಷ್ಟು ಸತ್ಯ. ಆದರೆ ಅಂಥ ಅದ್ಭುತವಾಗಿರುವಂಥ ಜ್ಞಾನ, ಅಂಥ ಅದ್ಭುತವಾಗಿರುವಂಥ ಸಾಮರ್ಥ್ಯಗಳು ನಿಮ್ಮಲ್ಲಿದೆ. ಏನನ್ನಾದರೂ ಬದಲಾವಣೆ ಮಾಡುವಂಥ ಶಕ್ತಿ, ಅದ್ಭುತವಾಗಿರುವಂಥ ಶಕ್ತಿ ನಿಮ್ಮಲ್ಲಿ ಐತಿ. ಆದರೆ ನೀವು ಅದಕ್ಕೆಲ್ಲ ಒಂದು ಗಟ್ಟಿ ಧೈರ್ಯ, ಗಟ್ಟಿ ಮನಸ್ಸು, ದೃಢ ಸಂಕಲ್ಪ ಮಾಡಬೇಕು. ಇದಕ್ಕೊಂದು ನಾನು ನಿಮಗೆ ಉದಾಹರಣೆ ಹೇಳ್ತೀನಿ. ಒಂದ್ಸರಿ ಗುರುಗಳು ಶಿಷ್ಯರು ಬೆಟ್ಟದ ಮೇಲೆ ಕುಂತ್ಕೊಂಡು ಚರ್ಚೆ ಮಾಡ್ತಾ ಇದ್ರಂತೆ. ಚರ್ಚೆ ಮಾಡ್ತಾ ಇರ್ಬೇಕಾದ ಸಂದರ್ಭದಲ್ಲಿ ಯಾವುದೋ ಒಬ್ಬ ಶಿಷ್ಯನಿಗೆ ಒಂದು ಸಂಶಯ ಬಂತಂತೆ. ಗುರುಗಳೇ, ಈ ಒಂದು ಬೆಟ್ಟ ಅಂದ್ರೆ ಕಲ್ಲಿಗಿಂತಲೂ ಗಟ್ಟಿಯಾಗಿರುವಂಥದ್ದು ಯಾವುದಾದ್ರೂ ಇದೆಯಾ ಅಂತಂದು. ಇದೆ, ಯಾಕಿಲ್ಲ? ಯಾವುದಿದೆ? ಕಬ್ಬಿಣ. ಅಂದ್ರೆ ಕಲ್ಲಿಗಿಂತಲೂ ಪ್ರಖರವಾಗಿರುವಂಥದ್ದು ಕಬ್ಬಿಣ. ಆ ಕಬ್ಬಿಣಕ್ಕೆ ಕಲ್ಲನ್ನು ಒಡೆದು ಪುಡಿ ಮಾಡುವಂಥ ಶಕ್ತಿ ಐತಿ. ಹಾಗಾದ್ರೆ ಕಬ್ಬಿಣಕ್ಕಿಂತ ಪ್ರಖರವಾಗಿರುವಂಥದ್ದು ಶಕ್ತಿ ಯಾವುದಾದ್ರೂ ಐತಂತ? ಯಾಕಿಲ್ಲ, ಇದೆ. ಆ ಕಬ್ಬಿಣವನ್ನು ಕರಗಿಸಬಲ್ಲಂತಹ ಶಕ್ತಿ ಅಗ್ನಿಗಿದೆ. ಹಾಗಾದ್ರೆ ಅಗ್ನಿಗಿಂತ ಪ್ರಖರವಾಗಿರುವಂಥದ್ದು ಯಾವುದು? ಅಗ್ನಿಗಿಂತ ಪ್ರಖರವಾಗಿರುವಂಥದ್ದು ನೀರು. ಆ ನೀರಿಗೂ ಕೂಡ ಆ ಅಗ್ನಿಯನ್ನ ನಂದಿಸಬಲ್ಲಂಥ ಶಕ್ತಿ ಐತಿ. ನೀರಿಗಿಂತ ಪ್ರಖರವಾಗಿರುವಂಥದ್ದು ಯಾವುದು ಅಂತ ಕೇಳಿದ್ರೆ ಗಾಳಿ. ಆ ಗಾಳಿಗೆ ಎಲ್ಲ ದಿಕ್ಕನ್ನು ಬದಲಾಯಿಸುವಂಥ ಶಕ್ತಿ ಐತಿ. ಗಾಳಿಗಿಂತ ಪ್ರಖರವಾಗಿರುವಂಥದ್ದು ಯಾವುದು ಅಂತ ಕೇಳಿದ್ರೆ, ಇದನ್ನು ನೀವೆಲ್ಲರೂ ಗಮನಿಸಬೇಕು ವಿದ್ಯಾರ್ಥಿಗಳ, ಸೀರಿಯಸ್ ಆಗಿ ತಗೋಬೇಕು. ಗಾಳಿಗಿಂತಲೂ ಪ್ರಖರವಾಗಿರುವಂಥದ್ದು ನಿಮ್ಮಲ್ಲಿರುವಂತಹ ಜ್ಞಾನ. ಆ ಜ್ಞಾನ ಏನನ್ನು ಬೇಕಾದರೂ ಸಾಧಿಸಬಲ್ಲಂತಹ ಶಕ್ತಿ ಆ ಜ್ಞಾನಕ್ಕೈತಿ. ಆ ಜ್ಞಾನವನ್ನ ನೀವು ಸದುಪಯೋಗ ಪಡಿಸಿಕೊಂಡು ಗಟ್ಟಿ ನಿರ್ಧಾರ ಮಾಡಬೇಕು, ದೃಢ ಸಂಕಲ್ಪ ಮಾಡಬೇಕು. ನಾನು ಹೀಗೆ ಆಗಬೇಕು, ಇದನ್ನೇ ಸಾಧಿಸಬೇಕು ಅಂತ ಚಲವಂತಿಕೆ ನಿಮ್ಮಲ್ಲಿದ್ರ ನೀವು ಆ ಒಂದು ಚಲವಂತಿಕೆ ನಿಮಗೆ ಪ್ರಯತ್ನ, ನೀವು ಅದಕ್ಕೆ ಚಲವಂತಿಕೆ ಪ್ರಯತ್ನ ಕೊಟ್ಟರೆ ಆ ಒಂದು ಪ್ರಯತ್ನ ಈಡೇರ್ತದ, ದೊಡ್ಡ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಇದೆ. ನೋಡ್ರಿ, ಯಾಕಿಲ್ಲ ಅಂತಂದ್ರೆ ಮೀನಿನಂತೆ ನೀರಿನ ಮೇಲೆ ಈಜಾಡುವುದನ್ನು ಮನುಷ್ಯ ಕಂಡಿಡಿದ.
ಹಕ್ಕಿಯಂತೆ ಆಕಾಶದಲ್ಲಿ ಹಾರಾಡುವುದನ್ನು ಕಲಿತ. ಯಾಕೆ? ಅದು ನಮ್ಮ ಮನುಷ್ಯನ ಜ್ಞಾನದ ಶಕ್ತಿಯಿಂದ. ಅದಕ್ಕಾಗಿ ನಿಮ್ಮಲ್ಲಿರುವಂಥ ಜ್ಞಾನವನ್ನು ಬಳಸಿಕೊಂಡು ಏನು ಮಾಡಬೇಕು? ಒಂದು ಅತ್ಯುತ್ತಮವಾಗಿರುವಂತಹ ಸಾಧನೆಯನ್ನು ಮಾಡಲಿಕ್ಕೆ ಭಾಳಷ್ಟು ಏನಾಗು ಪ್ರೇರಣೆಯನ್ನು ಪಡೆದುಕೊಂಡು ಒಳ್ಳೆಯ ಸಾಧಕರಾಗಿ ಮುಂದುವರಿಬೇಕು. ಅಂದಾಗ ಮಾತ್ರ ನೀವು ಒಂದು ವಿದ್ಯಾರ್ಥಿ ದಿಸೆಯಲ್ಲಿ ಕಷ್ಟಪಟ್ಟು ಓದಿದಾಗ ಮಾತ್ರ, ಒಂದು ಕಷ್ಟಪಟ್ಟು ನಿಮ್ಮ ವಿದ್ಯಾರ್ಥಿ ಜೀವನವನ್ನು ಕಳೆದಾಗ ಮಾತ್ರ ಮುಂದೊಂದು ದಿನಗಳನ್ನು, ಒಳ್ಳೆಯ ದಿನಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಈ ಒಂದು ನಿಮಗೆ ಇನ್ನು ಮಕ್ಕಳು ಯಾವ ರೀತಿಯಾಗಿ ಮುಂದುವರಿಬೇಕು, ಹೇಗೆ ಮುಂದುವರಿಬೇಕಂತ ನಿಮಗಿನ್ನೂ ಸರಿಯಾದಂತಹ ಒಂದು ದಾರಿಗಳು ಗೊತ್ತಿರಂಗಿಲ್ಲ. ಆ ದಾರಿಗಳು ಗೊತ್ತಿರಲಾರದ ಸಂದರ್ಭದಲ್ಲಿ ನಿಮಗೆ ದಾರಿಗಳನ್ನು ತೋರಿಸಲಿಕ್ಕೆ ನಿಮ್ಮ ತಂದೆ ತಾಯಿಗಳು ಇರ್ತಾರ, ಗುರುಗಳು ಇರ್ತಾರೆ. ಆದರೆ ಅವರ ಮಾತುಗಳಲ್ಲಿ ಬಹಳಷ್ಟು ಅಸಡ್ಡೆ, ಬೇಜವಾಬ್ದಾರಿತನ, ಕೇರ್ಲೆಸ್ ಮಾಡ್ತಿರ್ತೀವಿ. ಅವರ ಮಾತುಗಳು ಏನಾದರೂ ನೀವು ಸೀರಿಯಸ್ ಆಗಿ ತಗೊಂಡ್ರೆ ಅದೇ ಹೇಳ್ತಾರೆ ಏನು, ತಂದೆಯ ಕೋಪ ದಾರಿ ತೋರಿಸುತ್ತದೆ, ತಾಯಿಯ ಕೋಪ ಏನು ಮಾಡ್ತಾ ಹೊಟ್ಟೆ ತುಂಬಿಸ್ತಾ, ಗುರುವಿನ ಕೋಪ ವಿದ್ಯೆ ಕಲಿಸುತ್ತಂತ. ಅದಕ್ಕಾಗಿ ಆ ಒಂದು ಕೋಪವನ್ನು ನೀವು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡ್ರೆ ನೀವು ಅತ್ಯುತ್ತಮವಾಗಿರುವಂತಹ ಸಾಧಕರಾಗಿ ಒಂದು ಸಮಾಜದಲ್ಲಿ ಮಿಂಚಲಿಕ್ಕೆ ಸಾಧ್ಯ ಇದೆ. ಒಂದು ತಂದೆಯ ಮಾತಿನಲ್ಲಿ ಎಷ್ಟೊಂದು ಪವರ್ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ನಾನು ನಿಮಗೆ. ಒಬ್ಬ ತಂದೆ ಪೇಂಟರ್ ಆಗಿದ್ದ, ವಯಸ್ಸಾಗಿತ್ತು. ನನ್ನ ಮಗನನ್ನು ಕರೆದ, ನನಗೆ ವಯಸ್ಸಾಯಿತು, ನಾನು ಅಂತ್ಯ ಆದಮೇಲೆ ಈ ಒಂದು ವೃತ್ತಿಯನ್ನು ನನ್ನ ಮಗ ಮುಂದುವರಿಸ್ಕೊಂಡು ಹೋಗ್ಬೇಕಂತೇಳಿ ಮಗನನ್ನು ಕರೆದ. ಹೇಳಿದ ಎಲ್ಲ ಪೇಂಟಿಂಗ್ ಬಗ್ಗೆ ಎಲ್ಲ ಹೇಳಿದ ಮಗನಿಗೂ ಆಸಕ್ತಿ ಇತ್ತು. ತಂದೆ ಹೇಳಿದಂಥ ಮಾತುಗಳನ್ನು ಕೇಳ್ತಾ ಇದ್ದ. ಕೇಳಿ ಅದನ್ನು ಪೇಂಟಿಂಗ್ ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿದ. ತಂದೆ ಮಾಡಿದಂತಹ ಪೇಂಟಿಂಗು 500 ರೂಪಾಯಿಗೆ ಮಾರಾಟ ಆಗ್ತಿತ್ತಂತ. ಆದರೆ ಮಗನಿಗೆ ಅದೇ ಪೇಂಟಿಂಗನ್ನು ಕಲಿಸಿದ ಪೇಂಟಿಂಗ್ ಬಿಡಿಸಿದ ಮಗ ಅದನ್ನು ಮಾರಾಟ ಮಾಡಿದ, 100 ರೂಪಾಯಿಗೆ ಮಾತ್ರ ಮಾಡಿದ. ಮಗನಿಗೆ ಕಳವಳ ಆಯ್ತು, ಚಿಂತೆ ಆಯ್ತು. ನಮ್ಮಪ್ಪ ಬಿಡಿಸಿರುವಂಥ ಪೇಂಟಿಂಗು ಚಿತ್ರ 500 ರೂಪಾಯಿಗೆ ಮಾರಾಟ ಆಗಿದೆ, ನಾನು ಬಿಡಿಸಿರುವಂಥದ್ದು, ಅದೇ ನಮ್ಮಪ್ಪ ಕಲಿಸಿರುವಂಥ ಚಿತ್ರ ಇದು, ನಾನು ಬಿಡಿಸಿರುವಂಥದ್ದು 100 ರೂಪಾಯಿಗೆ ಮಾರಾಟ ಆಯಿತು. ಬಂದ ಮನೆಗೆ, ಅಪ್ಪ ನಾನು ಇನ್ನೂ ಚೆನ್ನಾಗಿ ಪೇಂಟಿಂಗನ್ನು ಮಾಡಬೇಕು. ಸರಿ ಆಯಿತು, ಕಲ್ಕೊ ಮಗ, ನಿನ್ನ ಕಲಿಯುವಂಥ ಆಸಕ್ತಿ ಇದ್ರೆ ನಿನಗೆ ಅತ್ಯುತ್ತಮವಾಗಿರುವಂಥದ್ದನ್ನೇ ಕಲಿಸ್ತೀನಿ ಅಂತ ಹೇಳಿದ ತಂದೆ. ಕಲಿತ ಮತ್ತೆ ಪೇಂಟಿಂಗ್ ಮಾಡಿದ, ಚಿತ್ರವನ್ನು ಮಾರಾಟ ಮಾಡಿದ, 200 ರೂಪಾಯಿಗೆ ಹೋಯ್ತು. ಮತ್ತೆ ಕಳವಳ ಮಗನಿಗೆ. ಮತ್ತೆ ಬಂದ ಮನೆಗೆ, ಅಪ್ಪ ನಂದು ನಾ ಬಿಡಿಸಿರುವಂಥ ಚಿತ್ರ ಬರೀ 200 ರೂಪಾಯಿಗೆ ಅಷ್ಟೇ ಹೋಯಿತು, ನಾನು ಇನ್ನೂ ಸಾಧನೆ ಮಾಡಬೇಕು. ಕಲಿತುಕೊಂಡು ನಿನ್ನಲ್ಲಿ ಆಸಕ್ತಿ ಇತ್ತಂದ್ರೆ ನೀನು ಅತ್ಯುತ್ತಮವಾಗಿರುವಂಥದ್ದು ಸಾಧಿಸಲಿಕ್ಕೆ ಸಾಧ್ಯ ಐತಿ. ಮಗನಿಗೆ ಅಪ್ಪ ಪೇಂಟಿಂಗ್ ಬಿಡಿಸಲಿಕ್ಕೆ ಹೇಳಿದ, ಚೆನ್ನಾಗಿ ಕಲಿಸಿದ. ಮತ್ತೆ 400 ರೂಪಾಯಿಗೆ ಮಾರಾಟ ಆಯಿತು. ಆದರೂ ಮಗನ ಮನಸ್ಸಿನಲ್ಲಿ ಏನಾಗಲಿಲ್ಲ, ಚಿಂತೆ ಹೋಗಲಿಲ್ಲ. ಮತ್ತೆ ಬಂದ, ಮತ್ತೆ ತಂದೆ ಕೇಳಿದ, ಮತ್ತೆ ತಂದೆ ಹೇಳಿಕೊಟ್ರು. ಅತ್ಯುತ್ತಮವಾಗಿರುವಂತಹ ಚಿತ್ರವನ್ನು ಬಿಡಿಸಿದ. ಚಿತ್ರ ಮಾರಾಟ ಆಯಿತು, 700 ರೂಪಾಯಿಗೆ ಮಾರಾಟ ಆಯಿತು. ಮಗನಿಗೆ ಖುಷಿಯೋ ಖುಷಿ. ನಮ್ಮಪ್ಪ ಬಿಡಿಸಿದಂಥ ಚಿತ್ರ 500 ರೂಪಾಯಿಗೆ ಮಾರಾಟ ಆದ್ರೆ ನಾನು ಬಿಡಿಸಿದಂಥ ಚಿತ್ರ 700 ರೂಪಾಯಿಗೆ ಮಾರಾಟ ಆಯಿತು. ಖುಷಿ ಆಯಿತು. ಮನೆಗೆ ಹೋದ, ತಂದೆಗೆ ಹೇಳಿದ, 700 ರೂಪಾಯಿಗೆ ನನ್ನ ಚಿತ್ರ ಮಾರಾಟ ಆಗಿದೆಯಪ್ಪ, ನಿನಗಿಂತ ಹೆಚ್ಚಿಗೆ ಮಾರಾಟ ಆಗಿದೆ. ತಂದೆಗೂ ಖುಷಿ ಆಯಿತು. ಬಾ ಮಗ ಪೇಂಟಿಂಗ್ ಹೇಳ್ಕೊಡ್ತೀನಿ. ಏನು ಹೇಳ್ಕೊಡ್ತೀವಿ ಬಿಡಪ್ಪ, ನೀನು ಬಿಡಿಸಿರುವಂಥ ಚಿತ್ರ ನೀನು 500 ರೂಪಾಯಿಗೆ ಮಾರಾಟ ಮಾಡಿದ್ಯಾ, ನಾನು ನಿನಗಿಂತ ಹೆಚ್ಚಿಗೆ ಬೆಲೆ ಮಾರಾಟ ಮಾಡಿದ್ದೀನಿ, ನನಗೇನು ಹೇಳ್ಕೊಡ್ತೀನಿ. ಅವಾಗ ತಂದೆ ಸಾವಧಾನವಾಗಿ ಒಂದು ಮಾತು ಹೇಳಿದರು, ಸರಿ ಮಗ, ಇನ್ನು ಮ್ಯಾಲಿಂದ ನೀನು ಬೆಳೆಯಲ್ಲ, ಉದ್ಧಾರ ಆಗಲ್ಲ. ಯಾಕಂದ್ರೆ ಅವಾಗ ನನ್ನ ತಂದೆ ನನಗೆ ಹೇಳ್ಕೊಡ್ತೀನಿ ಅಂತ ಬಾ ಅಂತ ಹೇಳಿದಾಗ 500 ರೂಪಾಯಿ ಚಿತ್ರ ಮಾರಾಟ ಆಗೈತಿ, ನಿನ್ನ ಕಳಿಂದ ಏನಾಗುತ್ತೆ ಬಿಡಪ್ಪ, ನಾನೇ ಬಿಡಿಸ್ತೀನಿ ಅಂತ ಹೇಳಿದ್ದಕ್ಕಾಗಿ ನನ್ನ ಚಿತ್ರ 500 ರೂಪಾಯಿಗಿಂತ ಮ್ಯಾಲೆ ಹೋಗಲೇ ಇಲ್ಲ. ನಿಂದು ಚಿತ್ರ ಇನ್ನು ಮ್ಯಾಲಿಂದ 700 ರೂಪಾಯಿಗಿಂತ ಹೆಚ್ಚಿಗೆ ಮಾರಾಟ ಆಗಂಗಿಲ್ಲ. ಯಾಕಂತ ತಂದೆಗೆ ಮಗ ಕೇಳಿದಾಗ, ನೀನು ಕಲಿಯುವುದನ್ನು ನಿಲ್ಲಿಸ್ತಾ ಇದೀಯಾ, ಹೇಳಿದ ಮಾತನ್ನ ಪಾಲನೆ ಮಾಡುವುದನ್ನು ನಿಲ್ಲಿಸ್ತಾ ಇದೀಯಾ, ಹಾಗಾಗಿ ನಿನ್ನ ಚಿತ್ರ 700 ರೂಪಾಯಿಗಿಂತ ಹೆಚ್ಚಿಗೆ ದಾಟಲ್ಲ. ಅದನ್ನ ವಿದ್ಯಾರ್ಥಿಗಳ ಈ ಮಾತಿನ ಈ ಒಂದು ಕಥೆಯ ತಾತ್ಪರ್ಯ ಇಷ್ಟೇ. ಗುರುಗಳು, ಶಿಕ್ಷಕರು ಹೇಳಿದಂಥ ಮಾತುಗಳನ್ನು ನೀವು ಪಾಲನೆ ಮಾಡದೇ ಇದ್ರ ನೀವೇನಾಗ್ಲಿಕ್ಕೆ ಸಾಧ್ಯ ಐತಿ, ಸಾಧಕರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹೊಸದನ್ನು ಕಲಿತುಕೊಳ್ಳಲಿಕ್ಕೆ ನೀವು ಪ್ರಯತ್ನ ಮಾಡದಿದ್ರ ನೀವು ಸಾಧಕರಾಗಲಿಕ್ಕೆ ಸಾಧ್ಯ ಇಲ್ಲ. ಸಾಧನೆ ಎನ್ನುವುದು ಸಾಧಕರೇ ಸೊತ್ತು, ಸೋಮಾರಿಯ ಸೊತ್ತಲ್ಲ ಅಂತ ಹೇಳ್ತಾರೆ. ಹಿಂಗೆ ಒಂದು ಉದಾಹರಣೆ ಹೇಳ್ಬೇಕು ನಿಮಗೆ. ಒಂದು ಅದ್ಭುತವಾಗಿರುವಂಥ ಉದಾಹರಣೆ. ತತ್ವಜ್ಞಾನಿಗಳೆಲ್ಲ ಸೇರಿಕೊಂಡು ಏನು ಮಾಡಿದ್ರಪ್ಪ ಅಂದ್ರೆ, ಸಾಧನೆ ಅನ್ನುವಂಥದ್ದು ಬಹಳಷ್ಟು ಅಮೂಲ್ಯವಾಗಿರುವಂಥದ್ದು. ಆ ಸಾಧನೆ ಎನ್ನುವಂಥದ್ದು ಅಮೂಲ್ಯವಾಗಿರುವಂಥ ಪದವನ್ನು ಯಾರಾದರೂ ವಿದೇಶಿಗರು ಕಳು ಮಾಡ್ಕೊಂಡು ಹೋದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಾದೀತು? ಹೀಗಿರಬೇಕಾದರೆ ಆ ಸಾಧನೆ ಎನ್ನುವಂಥ ಅಮೂಲ್ಯವಾಗಿರುವಂಥ ಪದವನ್ನು ಎಲ್ಲಿ ಇಟ್ಟರೆ ಅದು ಭದ್ರವಾಗಿರಲಿಕ್ಕೆ ಸಾಧ್ಯ ಐತಿ? ಬ್ಯಾಂಕ್ನಲ್ಲಿ ಲಾಕರಲ್ಲಿ ಹೇಳೋಕ್ಕಾಗುತ್ತಾ? ಇಲ್ಲ, ಕಳು ಮಾಡ್ಕೊಂಡು ಹೋಗ್ಬೋದು ಚಾನ್ಸಸ್. ಹಾಗಾದರೆ ಸಮುದ್ರದ ಆಳದಲ್ಲಿ ಇಡ ನಾನು ಸಮುದ್ರದಲ್ಲಿ ಆಳದಲ್ಲಿಟ್ರ ಏನು ಹಡಗನ್ನು ಕಂಡುಹಿಡಿದಿದ್ದಾರ, ಅಲ್ಲಿಗೆ ಹೋಗಿ ಆ ಒಂದು ಸಾಧನೆ ಎನ್ನುವಂಥ ಅಮೂಲ್ಯವಾಗಿರುವಂಥ ಪದವನ್ನು ಕಳು ಮಾಡ್ಕೊಂಡು ಹೋಗ್ಬೋದು. ಹಾಗಾದರೆ ಆಕಾಶದಲ್ಲಿ ಇಡೋಣ, ಏನು ವಿಮಾನವನ್ನು ಕಂಡುಹಿಡಿದಿದ್ದಾರ, ಅಲ್ಲಿಗೆ ಹೋಗಿ ಆ ಒಂದು ಸಾಧನೆ ಎನ್ನುವಂಥ ಅಮೂಲ್ಯವಾಗಿರುವಂಥ ಪದವನ್ನು ಕಳು ಮಾಡ್ಕೊಂಡು ಹೋಗ್ಬೋದು. ಮೌಂಟ್ ಎವರೆಸ್ಟ್ ಶಿಖರ ಮೇಲೆ ಇಡೋಣ, ಯಾಕೆ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದಂಥವ್ರು ಇದ್ದಾರ, ಅಲ್ಲಿಗೂ ಹೋಗಿ ಕಳು ಮಾಡ್ಕೊಂಡು ಹೋಗ್ಬೋದು. ಹಾಗಾದರೆ ಎಲ್ಲಿ ಇಡೋಣ?
ಆ ತತ್ವಜ್ಞಾನಿಗಳ ಒಂದು ಮುಂದೆ ಇವತ್ತು ಕಾಡುತ್ತಿರುವಂಥ ಪ್ರಶ್ನೆ, ಆ ಸಾಧನೆ ಎನ್ನುವಂಥ ಅಮೂಲ್ಯವಾಗಿರುವಂಥ ಪದವನ್ನ ಎಲ್ಲಿಡನ ಅಂತಂದು ಚರ್ಚೆ ಮಾಡ್ತಿರ್ಬೇಕಾದ್ರೆ ಕೊನೆಯದಾಗಿ ಆ ಪದಕ್ಕೆ ಒಂದು ಉತ್ತರ ಸಿಕ್ತು. ಆ ಸಾಧನೆ ಎನ್ನುವಂಥ ಪದವನ್ನ ನಿಮ್ಮಂಥ ಮುದ್ದಾದ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಇಡೋಣ. ಆ ಸಾಧನೆಗೆ ಅದ್ಭುತವಾಗಿರುವಂಥ ಕಳೆ ಬರ್ತದ ಮತ್ತು ಇನ್ನು ಹೆಚ್ಚಿನ ಆ ಒಂದು ಸಾಧನೆ ಅನ್ನುವಂಥದ್ದು ಹೆಚ್ಚಿಗೆ ಆಗ್ತಾ ಹೋಗ್ತದ. ದೇಶದ ಭವಿಷ್ಯ ಆ ಸಾಧನೆಯಲ್ಲಿ ಅಡಗಿರ್ತದ. ಆ ಸಾಧನೆಗೆ ಸಾಕಾರ ಕೊಡುವಂಥವ್ರು ಮುದ್ದು ವಿದ್ಯಾರ್ಥಿಗಳು ಅಂತೇಳಿ ಅವತ್ತು ಡಿಸೈಡ್ ಮಾಡಿ ನಿಮ್ಮಂಥ ಮುದ್ದಾದ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಇಡಬೇಕಂತ ಪ್ರಯತ್ನ ಮಾಡಿ. ಆ ಸಾಧನೆ ಎನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಐತಿ, ಆದರೆ ಅದಕ್ಕೆ ಪ್ರಯತ್ನ ಕೊಟ್ಟರೆ ನೀವೇನಾಗ್ಲಿಕ್ಕೆ ಸಾಧ್ಯ ಐತಿ, ಅತ್ಯುತ್ತಮವಾಗಿರುವಂತಹ ಸಾಧಕರಾಗಲಿಕ್ಕೆ ಸಾಧ್ಯ ಇದೆ ಎನ್ನುವಂಥ ಮಾತನ್ನು ನೀವು ಇಲ್ಲಿ ಸ್ಮರಿಸಿಕೊಳ್ಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ಒಳ್ಳೆ ಒಂದು ವಿದ್ಯಾಸಂಸ್ಥೆಯಲ್ಲಿ ಓದ್ತಾ ಇರ್ತೀರಾ. ತಂದೆ ತಾಯಿಗಳು ಎಷ್ಟೊಂದು ಕಷ್ಟ ಇದ್ರೂ ಕೂಡ ಏನು ಮಾಡ್ತಿರ್ತಾರೆ, ನಿಮಗೆ ಅವರು ಕಷ್ಟಗಳನ್ನೇ ಅನ್ಕೊಳ್ಳಂಗಿಲ್ಲ. ಮಕ್ಕಳ ಒಂದು ಭವಿಷ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡ್ತಿರ್ತಾರೆ. ಆ ಒಂದು ತ್ಯಾಗದ ಪ್ರತಿಫಲವನ್ನು ನೀವು ಸ್ಮರಿಸಿಕೊಂಡ್ರೆ ನೀವು ದೊಡ್ಡ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಐತಿ. ಒಂದು ತಂದೆ ತಾಯಿಗಳ ತ್ಯಾಗ ಎಷ್ಟಕ್ಕೆ ಸಮ ಅಂತಂದ್ರೆ, ನಾನು ಒಂದು ಎಕ್ಸಾಂಪಲ್ ಹೇಳಬೇಕು. ಒಂದ್ಸರಿ ಕಾಡಲ್ಲಿ ಚಿರತೆ ಜಿಂಕೆಗಳನ್ನು ಅಟ್ಟಿಸ್ಕೊಂಡು ಬರ್ತಾ ಇರ್ತದೆ. ಜಿಂಕೆ ತನ್ನ 2 ಮರಿಗಳಿಗೆ ಏನು ಮಾಡುತ್ತಾ, ಜನ್ಮ ನೀಡಿರುತ್ತಾ. ಆ ಮರಿಗಳು ಆ ತಾಯಿ ಜಿಂಕೆ ಮುಂದೆ ಆರಾಮ್ ನಲ್ದಾಡ್ಕೊಂತ ಜಿಗದಾಡ್ಕೊಂತ ಖುಷಿಯಿಂದ ಇರ್ತಾವೆ. ಆ ಜಿಂಕೆ ಅದನ್ನ ನೋಡ್ಕೊಂತ ಖುಷಿಯಿಂದ ಇರ್ತದ. ಆದರೆ ಒಂದು ಸರಿ ಆ ಚಿರತೆ ಆ ಜಿಂಕೆಯನ್ನು ಬೆನ್ನಟ್ಟಿಕೊಂಡು ಬಂದಾಗ ತಾಯಿಗೆ ಕಳವಳ ಆಗ್ತದ. ನಾನೇನೋ ಶಕ್ತಿ ಐತಿ ನನ್ನ ಹತ್ರ, ಈ ಜಿಂಕೆಯಿಂದ ತಪ್ಪಿಸ್ಕೊಂಡು ಪಾರಾಗಿ ಹೋಗ್ಬಿಡ್ತೀನಿ, ಆದರೆ ನನ್ನ ಮಕ್ಕಳು ಏನಾಗ್ತವ, ಆ ಚಿರತೆ ಬಾಯಿಗೆ ಸಿಕ್ಕಾಕೊಂಡು ಪ್ರಾಣವನ್ನು ಕಳ್ಕೊಂತ ಅನ್ನುವಂಥ ಚಿಂತೆ ಯಾರಿಗೆ, ತಾಯಿ ಜಿಂಕೆಗೆ ಆಯ್ತು. ಆ ತಾಯಿ ಜಿಂಕೆ ಒಂದು ಉಪಾಯ ಮಾಡ್ತು, ತನ್ನ ಮಕ್ಕಳನ್ನು ಕರೆದುಕೊಂಡು ಓಡಲಿಕ್ಕೆ ಪ್ರಯತ್ನ ಮಾಡ್ತು. ಅದು ಎಷ್ಟು ಮುಂದೆ ಓಡ್ತಾ ಇತ್ತು, ನನ್ನ ಮಕ್ಕಳು ಹಿಂದೆ ಸಿಕ್ಕುವಲ್ಲ, ಹಿಂದೆ ಉಳಿತಾ ಇತ್ತು. ಹೀಗಿರ್ಬೇಕಾದ ಸಂದರ್ಭದಲ್ಲಿ ಇದು ಸರಿಯಾದಂಥ ದಾರಿ ಅಲ್ಲ ಅಂತೇಳಿ ತನ್ನ ಮಕ್ಕಳನ್ನ ಮುಂದೆ ಓಡಲಿಕ್ಕೆ ಅಂತ ಬಿಟ್ಟು ತಾನೇ ತನ್ನ ಪ್ರಾಣವನ್ನು ಚಿರತೆ ಬಾಯಿಗೆ ಆಹುತಿಯನ್ನಾಗಿ ಮಾಡಿ ಚಿರತೆ ಅದರ ಬಾಯಲ್ಲಿ ಇಟ್ಕೊಂಡು ಜಿಂಕೆಯನ್ನು ತಿನ್ಬೇಕಾದ ಸಂದರ್ಭದಲ್ಲಿ ಮಕ್ಕಳು ಓಡ್ತಾ ಇರೋದನ್ನು ನೋಡಿ ಕಣ್ಣೀರು ಹಾಕ್ತಾ ಇತ್ತು. ನನ್ನ ಪ್ರಾಣ ಹೋಯ್ತು, ಮಕ್ಕಳ ಪ್ರಾಣ ಉಳಿತಂತಲ್ಲ, ಆನಂದ ಬಾಷ್ಪ. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನನ್ನ ಮಕ್ಕಳ ಭವಿಷ್ಯ ಚೆನ್ನಾಗಿ ಆಯ್ತು, ನನ್ನ ಮಕ್ಕಳ ಪ್ರಾಣ ಉಳಿತಂತಂದು ಆನಂದ ಬಾಷ್ಪವನ್ನು ಸುರಿಸ್ತಾ ಇತ್ತಂತೆ. ಆತ್ಮೀಯ ವಿದ್ಯಾರ್ಥಿಗಳು, ಈ ಕಥೆಯನ್ನು ನಿಮ್ಮ ಜನ್ಮಕ್ಕೆ, ನಿಮ್ಮ ಜೀವನಕ್ಕೆ, ನಿಮ್ಮ ಬದುಕಿಗೆ ಅಳವಡಿಸಿಕೊಳ್ಳುವುದಾದರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಒಂದು ಬದುಕನ್ನು ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ಅವರ ಬಾಳನ್ನೇ ಶ್ರಮಿಸ್ತಾ ಇರ್ತಾರೆ. ಎಷ್ಟೇ ಕಷ್ಟ ಇದ್ರೂ ಕೂಡ ಅದು ಕಷ್ಟ ಅನ್ಕೊಳ್ಳಂಗಿಲ್ಲ. ಯಾಕಂದ್ರೆ ಅವರ ಕಣ್ಣುಗಳಲ್ಲಿ ನಿಮ್ಮ ಭವಿಷ್ಯ ಕಾಣ್ತಾ ಇರ್ತದೆ. ಆ ಒಂದು ಭವಿಷ್ಯವನ್ನು ಅವರು ಕಾಣ್ತಿರ್ತಾರೆ ಹೊರತು ಆ ಭವಿಷ್ಯಕ್ಕೆ ಪ್ರಯತ್ನ ಒಂದು ಸಾಧಕರಾಗಿ ನೀವು ನಿಂತಾಗ ಮಾತ್ರ ಅವರ ಕನಸುಗಳು ಈಡೇರಿಕೆ ಆಗಲಿಕ್ಕೆ ಸಾಧ್ಯದ. ಅದಕ್ಕಾಗಿ ಆ ಒಂದು ಕನಸುಗಳು ಈಡೇರಬೇಕಿತ್ತಪ್ಪ ಅಂದ್ರೆ ನೀವೆಲ್ಲಷ್ಟು ಬಹಳಷ್ಟು ಪ್ರಯತ್ನಶೀಲರಾಗಬೇಕು ಅನ್ನುವಂಥದ್ದು ಈ ಒಂದು ಕಥೆಯಿಂದ ನೀವು ತಿಳ್ಕೊಬೇಕಾಗಿರುವಂಥದ್ದು ಒಂದು ತಾತ್ಪರ್ಯ ಇಷ್ಟೇ. ಯಾರು ನಿಮ್ಮ ತಂದೆ ತಾಯಿಗಳ ಒಂದು ತ್ಯಾಗವನ್ನು ಸ್ಮರಿಸ್ತೀರಿ ಅವರು ದೊಡ್ಡ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಐತಿ. ಅಂದ್ರೆ ನಿಮಗೆ ಅರಿವು, ನಿಮಗೆ ಪ್ರಜ್ಞೆ ಐತಿ ಅಂತಂತ ಅರ್ಥ ಆಗ್ತದೆ. ಅರಿವು ಪ್ರಜ್ಞೆ ನಿಮ್ಮೆಲ್ಲರಿಗೂ ಬಂದ್ರೆ ನೀವು ದೊಡ್ಡ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಐತಿ. ಕೊನೆಯದಾಗಿ ನಿಮ್ಮೆಲ್ಲರೂ ಯಾವುದೋ ಒಂದು ಪ್ರಶ್ನೆ ಕೇಳಿದ್ರೆ ಹೇಳ್ಬೇಕು ನೀವು. ಅದು ಪ್ರಶ್ನೆ, ಒಂದು ರೋಡ್ ಮೇಲೆ ಹೋಗ್ತಿರ್ತೀರಿ, ಒಂದು ಲಾರಿ ಅಡ್ಡಾದಿಡ್ಡ ಬರ್ತಾ ಇರುತ್ತೆ, ನೀವು ಎದುರುಗಡೆ ಹೋಗ್ತಿರ್ತೀರಿ. ಎದುರುಗಡೆ ಹೋಗ್ತಾ ಇರ್ಬೇಕಾದ ಸಂದರ್ಭದಲ್ಲಿ ಆ ಲಾರಿ ಇನ್ನೊಂದು ಹಂಗ ಮುಂದುವರೆದ್ರೆ ಆ ಲಾರಿ ನಮಗೆ ಬಂದು ಡಿಕ್ಕಿ ಹೊಡಿತದೆ ಅಂತ ನಿಮಗೆ ಗೊತ್ತಿರ್ತದ. ಅವಾಗ ನೀವು ಏನು ಮಾಡ್ತೀರಿ? ಯಾರಾದ್ರೂ ಒಬ್ರು ಹೇಳಿ, ಲಾರಿ ಸ್ಟೇಟ್ ಅಡ್ಡಾದಿಡ್ಡಿ ಬರ್ತಿರುತ್ತಾ, ನೀವು ರೋಡ್ ಮೇಲೆ ಹೋಗ್ತಿರ್ತೀರಿ, ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಲಾರಿ ಬಂದು ಡಿಕ್ಕಿ ಹೊಡಿತಿರುತ್ತೆ. ಅವಾಗ ನೀವೇನು ಮಾಡ್ತೀರಿ? ಸೈಡ್ ಹೋಗ್ತೀರಾ, ಲಾರಿಗೆ ಹೋಗಿ ಡಿಕ್ಕಿ ಹೊಡಿತೀರಾ? ಸೈಡ್ಗೆ ಹೋಗ್ತೀರಿ. ಓಕೆ, ಇವ ನಿಮ್ಮ ಜೀವನದಲ್ಲಿ ಏನು ಸೋಮಾರಿಕೆ ಅನ್ನುವಂಥದ್ದು, ಅಸಡ್ಡೆ, ಬೇಜವಾಬ್ದಾರಿ, ಕೇರ್ಲೆಸ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರುತ್ತಿರುವಂಥ ಲಾರಿ ಇದ್ದಂಗ. ನೀವು ಅವುಗಳಿಂದ ಹೊರಗೆ ಬಂದ್ರ, ಸೋಮಾರಿಕೆ ಅನ್ನುವಂಥದ್ದು, ಕೇರ್ಲೆಸ್ ಅನ್ನುವಂಥದ್ದು ಅವುಗಳಿಂದ ಹೊರಗೆ ಬಂದ್ರ ನೀವು ನಿಮ್ಮ ಒಂದು ಸುಂದರವಾಗಿರುವಂಥ ಜೀವನವನ್ನು ಕಾಣಲಿಕ್ಕೆ ಸಾಧ್ಯ ಐತಿ. ಅದಕ್ಕಾಗಿ ಆ ಸೋಮಾರಿತನದಿಂದ, ಕೇರ್ಲೆಸ್ತನದಿಂದ ಹೊರಗೆ ಬರ್ರಿ. ಹೊರಗೆ ಬಂದಾಗ ಮಾತ್ರ ಒಂದು ಸುಂದರ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಐತಿ. ಇತ್ತೀಚೆಗೆ ನೀವು ಓದಿರಿ, ಇಲ್ಲೇ ಟಿ.ಬಿ. ಡ್ಯಾಮ್ ಏನಾಗಿತ್ತು, ಸಮಸ್ಯೆ ಆಗಿತ್ತು, ಹೌದಾ? ಗೊತ್ತಿಲ್ಲ ನಿಮಗೆಲ್ಲರಿಗೆ? ಟಿ.ಬಿ. ಡ್ಯಾಮ್ ಸಮಸ್ಯೆ ಆಗಿತ್ತು. ಒಂದು ಡೋರು ಕ್ರ್ಯಾಕ್ ಆಗಿತ್ತು, ಗೊತ್ತಿರ್ಬೇಕು ನಿಮ್ಗೆಲ್ಲರಿಗೆ, ಹೌದಾ? ಆ ಸಮಸ್ಯೆನ ಹಾಗೆ ಬಿಟ್ಟಿದ್ರ ಏನಾಗ್ತಿತ್ತಂದ್ರೆ ಮುಂದೆ ಸಾಕಷ್ಟು ಎಷ್ಟೊಂದು ವರ್ಷಗಳಿಂದ ಆ ಒಂದು ಅತ್ಯುತ್ತಮವಾಗಿರುವಂಥ ಡ್ಯಾಮ್ ಕಟ್ಟಿ ಉಳಿಸ್ಕೊಂಡು ಬಂದಿದ್ರು. ಅದು ಆ ಒಂದು ಸಮಸ್ಯೆನ ಹಾಗೆ ಬಿಟ್ಟಿದ್ರೆ ಆ ಸಮಸ್ಯೆ ದೊಡ್ಡದಾಗಿ ಇಡೀ ಡ್ಯಾಮ್ ಒಡೆದು ಹೋಗುವಂಥ ಅವಕಾಶ ಚಾನ್ಸಸ್ ಇರ್ಬೋದಿತ್ತು. ಮುಂದೆ ಸಾಕಷ್ಟು ಆಸ್ತಿ ಪಾಸ್ತಿ ಜೀವಹಾನಿಗಳಾಗಿ ಹೋಗ್ತಿದ್ವು.
ಆ ಒಂದು ಡ್ಯಾಮ್ನಿಂದ ಆಗುತ್ತಿರುವಂಥ ಎಲ್ಲ ಅನುಕೂಲಗಳು ತಪ್ಪಿ ಹೋಗ್ತಿದ್ವು. ಆ ಒಂದು ಕ್ರ್ಯಾಕ್ನ ಏನು ಮಾಡಿದ್ರು, ಸರಿಪಡಿಸಿದ್ರು. ಮತ್ತೆ ಅತ್ಯುತ್ತಮವಾಗಿರುವಂತಹ ಒಂದು ಎಲ್ಲ ಸೌಲಭ್ಯಗಳನ್ನ ನಾವು ಪಡೆದುಕೊಳ್ತಾ ಇದ್ವಿ. ನಾವು ಕೇರ್ಲೆಸ್ ಅನ್ನುವಂಥದ್ದು ಏನೋ ನಮ್ಮ ಸೋಮಾರಿತನ ಐತಲ್ಲ, ಆ ಒಂದು ಬೇಜವಾಬ್ದಾರಿಗಳು ನಮ್ಮ ಲೈಫ್ನಲ್ಲಿರುವಂತಹ ಕ್ರ್ಯಾಕ್ಗಳು ಇದ್ದಂಗೆ. ಆ ಕ್ರ್ಯಾಕ್ಗಳನ್ನ ನೀವೆಲ್ಲರೂ ಸರಿಪಡಿಸ್ಕೊಳ್ಳೋದೇ ಇದ್ರೆ ಏನಾಗ್ಲಿಕ್ಕೆ ಸಾಧ್ಯತೆ, ನಿಮ್ಮಿಂದ ಯಾವ ಸಾಧನೆಗಳನ್ನು ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆತ್ಮೀಯ ವಿದ್ಯಾರ್ಥಿಗಳೇ, ಸ್ವಲ್ಪ ಇವುಗಳನ್ನ ನೀವು ಎಲ್ಲ ಸರಿಪಡಿಸಿಕೊಂಡು ಒಂದು ದೃಢ ಸಂಕಲ್ಪದಿಂದ ಮುಂದುವರೆದ್ರೆ ನಿಮಗೆಲ್ಲ ಒಳ್ಳೆಯ ಶಿಕ್ಷಕರ ಮಾರ್ಗದರ್ಶನ ಐತಿ, ಒಳ್ಳೆಯ ಶಾಲೆ ಐತಿ. ನಿಮಗೆ ಶಾರದಾಬಾಯಿ ಮೇಡಮ್ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿ, ಇಷ್ಟು ಜನ ವಿದ್ಯಾರ್ಥಿಗಳು ಇದ್ರೂ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಯು